ಯಾರ್ಯಾರು ಈ ವರ್ಷ ನೀಟ್ ಎಕ್ಸಾಮ್ ಬರೀತಾ ಇರಾ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇಲ್ಲಿ ನೀವು ಸಿಟಿ ಎಕ್ಸಾಮ್ಗೆ ಏನ್ ಮಾಡಿದ್ರೆ ಜಸ್ಟ್ ಆಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಡೈರೆಕ್ಟ್ ಆಗಿ ಎಕ್ಸಾಮ್ಗೆ ಹೋದ್ರಿ. ಆದ್ರೆ ಇಲ್ಲಿ ನೀಟ್ ಎಕ್ಸಾಮ್ ಅಲ್ಲಿ ನೀವು ಆ ರೀತಿ ಮಾಡಕ್ಕಾಗಲ್ಲ. ನೀಟ್ ಆಲ್ ಟಿಕೆಟ್ ಅನ್ನು ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿರ್ಬೋದು. ಆದ್ರೆ ನೀಟ್ ಆಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಏನೇನ್ ಮಾಡಬೇಕು, ಏನೇನ್ ಪ್ರೊಸೀಜರ್ ಇದೆ ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಾಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ನೀವು ಇನ್ನೂ ನೀಟ್ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ NTA ನೀಟ್ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಲಿಂಕ್ ಇರುತ್ತೆ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಡೀಟೇಲ್ಸ್ ನ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಹಾಲ್ ಟಿಕೆಟ್ ಡೌನ್ಲೋಡ್ ಆದ್ಮೇಲೆ ಈ ರೀತಿ ಬಂದಿರುತ್ತೆ. ಇದರಲ್ಲಿ ನಿಮ್ಮ ರೋಲ್ ನಂಬರು, ಅಪ್ಲಿಕೇಶನ್ ನಂಬರು, ಮತ್ತೆ ಕ್ಯಾಂಡಿಡೇಟ್ ನೇಮ್, ಜೆಂಡರ್, ಕ್ಯಾಟಗರಿ, ಮತ್ತೆ ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಮತ್ತೆ ಸೈಟ್ ಆಫ್ ಎಲಿಜಿಬಿಲಿಟಿ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ ಅನ್ನೋದು ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಮತ್ತೆ ಅದ್ರ ಕೋಡ್ ಎಲ್ಲ ಕೂಡ ಕರೆಕ್ಟ್ ಆಗಿ ಬಂದಿದೆಯಾ ಅನ್ನೋದು ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ನಂತರ ಮೈನ್ ಆಗಿ ನಿಮ್ಮ ಫೋಟೋ, ಸಿಗ್ನೇಚರ್ ಎರಡು ಕೂಡ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿರಬೇಕು. ಅದನ್ನ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಕೂಡ ಕರೆಕ್ಟ್ ಆಗಿದೆ ಅಂದ್ರೆ ನಿಮ್ಮ 50% ಆಫ್ ದ ಆಲ್ ಟಿಕೆಟ್ ಅಲ್ಲಿ ಯಾವುದೇ ತರದ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ, ಸರಿನಾ? ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ನೀಟ್ ಎಕ್ಸಾಮ್ ಆದ್ಮೇಲೆ ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಮತ್ತೆ ನಿಮ್ಗೆ ನೀಟ್ ತೆಗಿರುವಂತ ಸ್ಕೋರ್ಗೆ ಏನಾದ್ರು ಸೀಟ್ ಸಿಗುತ್ತಾ ಸಿಗಲ್ವಾ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವೆಬಿನಾರ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸಂಜೆ 7 ಗಂಟೆಗೆ 49 ರೂಪಾಯಿ ಅಷ್ಟೇ ಇರುತ್ತೆ ಈ ಒಂದು ವೆಬಿನಾರ್ ಚಾರ್ಜಸ್. ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸೀಟ್ಸ್ ಮಾತ್ರ ಇರುತ್ತೆ. ನೀಟ್ ಎಕ್ಸಾಮ್ ಯಾರ್ಯಾರು ಬರೀತೀರೋ ಪ್ರತಿಯೊಬ್ರು ಕೂಡ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನೀಟ್ ಎಕ್ಸಾಮ್ ಬರ್ದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು, ನೀವು ಯಾವ ರೀತಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ನಿಮಗೆ ಐಡಿಯಾ ಈ ಒಂದು ವೆಬಿನಾರ್ ಅಲ್ಲಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀಟ್ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇದು ಪೇಜ್ 1. ಈ ಒಂದು ಪೇಜ್ 1 ಅಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ. ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಫೋಟೋನ ಇಲ್ಲಿ ಪೇಸ್ಟ್ ಮಾಡಬೇಕು ಅಂತ ಹೇಳಿರ. ಇಲ್ಲಿ ಯಾವೊಂದು ಫೋಟೋ ಪೇಸ್ಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಪೇಸ್ಟ್ ಮಾಡ್ಬೇಕಾಗುತ್ತೆ. ಅದು ಕೂಡ ನೀವು ನೀಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವೊಂದು ಫೋಟೋ ಅಪ್ಲೋಡ್ ಮಾಡಿದ್ರಲ್ಲ ಸೇಮ್ ಅದೇ ಫೋಟೋ ಅದೇ ಕಾಪಿನ ಇಲ್ಲಿ ಒಂದು ಪೇಸ್ಟ್ ಮಾಡಿ. ಮತ್ತೆ ಇಲ್ಲಿ ಕ್ಲಿಯರ್ ಆಗಿ ಒಂದು ಕೊಟ್ಟಿರ್ತಾರೆ, ನೀವು ಅದನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಬಿಫೋರ್ ರೀಚಿಂಗ್ ದ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀವು ಮನೇಲೆ ಇದನ್ನ ಪೇಸ್ಟ್ ಮಾಡಬೇಕು, ಎಕ್ಸಾಮಿನೇಷನ್ ಸೆಂಟರ್ ಅಲ್ಲ, ಸರಿನಾ? ನೆಕ್ಸ್ಟ್ ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಂತ ಕೊಟ್ಟಿರಾ. ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಪೇಸ್ಟ್ ಮಾಡಿ ಇಲ್ಲಿ ಅಬ್ಸರ್ವ್ ಮಾಡಿ ಬಿಫೋರ್ ರೀಚಿಂಗ್ ದ ಸೆಂಟರ್ ಅಂತ ಕೊಟ್ಟಿರಾ. ಇದನ್ನ ನೀವು ಮನೇಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ ನಿಮ್ದು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಸರಿನಾ? ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇದೆ, ಸರಿನಾ? ಇಲ್ಲಿ ಕ್ಲಿಯರ್ ಆಗಿ ಇದೆ, ಇಲ್ಲಿ ಪ್ರೆಸೆನ್ಸ್ ಆಫ್ ದ ಇನ್ವಿಜಿಲೇಟರ್ ಇನ್ ದ ಆನ್ ದ ಡೇ ಆಫ್ ದ ಎಕ್ಸಾಮಿನೇಷನ್ ಅಂತ ಇದೆ. ಇದನ್ನ ನೀವು ಮನೇಲಿ ಸೈನ್ ಮಾಡ್ಕೊಂಡು ಹೋಗ್ಬೇಡಿ, ಅಲ್ಲಿ ನೀವು ಇನ್ವಿಜಿಲೇಟರ್ ಮುಂದೆನೆ ಸೈನ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಬಾಕ್ಸ್ ನ ಎಂಟಿ ಬಿಡಿ. ಫಸ್ಟ್ ಪೇಜ್ ಅಲ್ಲಿ ಇವೆರಡು ಬಾಕ್ಸ್ ಮಾತ್ರ ಫಿಲ್ ಅಪ್ ಮಾಡ್ಕೊಂಡು ಮನೇಲಿ ಇಟ್ಕೊಂಡಿರಿ ಇವಾಗ ಆಲ್ ಟಿಕೆಟ್, ಸರಿನಾ? ನೆಕ್ಸ್ಟ್ ಸ್ಕ್ರಾಲ್ ಮಾಡಿ, ಇದು ಪೇಜ್ 2, ಸರಿನಾ? ಈ ಒಂದು ಪೇಜ್ ಅಲ್ಲಿ ಏನಂತ ಹೇಳಿದ್ರೆ ಅಂದ್ರೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂತ ಹೇಳಿರ, ಸರಿನಾ? ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂದ್ರೆ ನಿಮ್ಮ ನೀಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆಗ್ಲೇ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ, ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅದು ನಿಮ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆಯಲ್ಲ ಇದಕ್ಕಿಂತ ದೊಡ್ಡದಾಗಿರುತ್ತೆ. ಇಲ್ಲಿ ನಿಮ್ಮ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ನೀವೇನಾದ್ರು ಅನ್ಸಿದ್ರೆ ಸೆಕೆಂಡ್ ಪೇಜ್ಗೆ ಅದು ಕರೆಕ್ಟ್ ಆಗಿ ಇಲ್ಲಿ ಏನ್ ಬಾರ್ಡರ್ ಲೈನ್ಸ್ ಕೊಟ್ಟಿದ್ದೀರಲ್ಲ ಇದ್ರ ಕರೆಕ್ಟ್ ಆಗಿ ಅದು ಫಿಟ್ ಆಗುತ್ತೆ. ಆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನ ಇಲ್ಲಿ ನೀವು ಅನ್ಸ್ಬೇಕಾಗುತ್ತೆ, ಸರಿನಾ? ಇದು ಕೂಡ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಬಿಫೋರ್ ರೀಚಿಂಗ್ ದ ಸೆಂಟರ್ ಅಂತ ಇದೆ, ಇದನ್ನ ನೀವು ಮನೇಲೇನೆ ಪೇಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಸರಿನಾ? ನೆಕ್ಸ್ಟ್ ಡೇಟ್ ಆಫ್ ಎಕ್ಸಾಮಿನೇಷನ್ ಅಂತ ಇದೆ, ಮತ್ತೆ ರೋಲ್ ನಂಬರು, ನಿಮ್ಮ ಕ್ಯಾಂಡಿಡೇಟ್ ನೇಮ್ ಎಲ್ಲ ಕೂಡ ಕರೆಕ್ಟ್ ಆಗಿ ಬಂದಿದೆ ಅದನ್ನ ನೋಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ನಂಬರು, ಫಾದರ್ ನೇಮ್, ಮದರ್ ನೇಮ್ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಸಿಗ್ನೇಚರ್ ಆಫ್ ಇನ್ವಿಜಿಲೇಟರ್ ಅಂತ ಇದೆ, ಮತ್ತೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇದೆ. ಎರಡೂ ಕೂಡ ಬಾಕ್ಸ್ ಟಚ್ ಮಾಡಕ್ ಹೋಗ್ಬೇಡಿ, ಇವೆರಡು ಕೂಡ ಎಕ್ಸಾಮಿನೇಷನ್ ಆಲ್ ನೀವು ಫಿಲ್ ಅಪ್ ಮಾಡ್ಬೇಕಾಗುತ್ತೆ, ಸರಿನಾ? ಕನ್ಕ್ಲೂಷನ್ ಕೂಡ ಕೊಡ್ತಾ ಇದೀನಿ. ಆಲ್ ಟಿಕೆಟ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಇವೆರಡು ಬಾಕ್ಸ್ ಮಾತ್ರ ಮನೆಯಲ್ಲಿ ಫಿಲ್ ಅಪ್ ಮಾಡಿ, ನಂತರ ಈ ಸೆಕೆಂಡ್ ಪೇಜ್ ಇದನ್ನ ಪೇಸ್ಟ್ ಮಾಡಿ ಅಷ್ಟೇನೆ. ಮಿಕ್ಕಿದೆಲ್ಲ ಕೂಡ ರಿಮೈನಿಂಗ್ ಆಸ್ ಇಟ್ ಈಸ್ ಯಾವ ರೀತಿ ಇದೆ ಅದೇ ರೀತಿ ಬಿಡಿ, ಸರಿನಾ? ಮತ್ತೆ ಆಲ್ ಟಿಕೆಟ್ ಅಲ್ಲಿ ಇನ್ಸ್ಟ್ರಕ್ಷನ್ ಪೇಜ್ ಕೂಡ ಇದೆ. ಇಲ್ಲಿ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಎಲ್ಲಾನು ಕೂಡ ಡೀಟೇಲ್ ಆಗಿ ಓದಿ, ಅರ್ಥ ಆಗುತ್ತೆ, ಸಿಂಪಲ್ ಇಂಗ್ಲಿಷ್ ಅಲ್ಲಿ ಇದೆ, ಏನಂತ ಕಾಂಪ್ಲಿಕೇಟೆಡ್ ಏನಿಲ್ಲ. ಆದ್ರೆ ನಿಮ್ಗೆ 10th ಪಾಯಿಂಟ್ ಬಗ್ಗೆ ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಇಲ್ಲಿ ನಿಮ್ಗೆ ಏನಾದ್ರು ನೀರ್ ಬಾಟ್ಲು ತಗೊಂಡೋಗ್ಬೇಕು ಅನಿಸಿದೆ ಅಂದ್ರೆ ಎಕ್ಸಾಮಿನೇಷನ್ ಹಾಲ್ಗೆ ಹಲೋ ಇರುತ್ತೆ, ಆದ್ರೆ ಅದು ಟ್ರಾನ್ಸ್ಪರೆಂಟ್ ಇರಬೇಕು, ಅದ್ರ ಮೇಲೆ ಯಾವುದೇ ತರ ಸ್ಟಿಕ್ಕರ್ ಇರಬಾರ್ದು. ಆಮೇಲೆ ನೀವು ಅಡಿಷನಲ್ ಆಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡೋಗ್ಬೇಕಾಗುತ್ತೆ. ಒಂದು ಏನ್ ಮಾಡ್ತೀರಾ ಅಂದ್ರೆ ಹಾಲ್ ಟಿಕೆಟ್ ಅಲ್ಲೇ ಇಲ್ಲಿ ಅಣಿಸ್ತೀರಾ, ಇನ್ನೊಂದು ಏನ್ ಮಾಡ್ತೀರಾ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋನ ನಿಮ್ಗೆ ಅಲ್ಲಿ ಅಟೆಂಡೆನ್ಸ್ ಶೀಟ್ ಒಂದು ಇರುತ್ತೆ, ಅಲ್ಲಿಗೂ ಕೂಡ ನೀವು ಪೇಸ್ಟ್ ಮಾಡ್ಬೇಕಾಗುತ್ತೆ. ಒಂದು ಎಕ್ಸ್ಟ್ರಾ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೂಡ ತಗೊಂಡೋಗಿ, ಸರಿನಾ? ಟೋಟಲ್ ಆಗಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅದಾದ್ಮೇಲೆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನ ಇಲ್ಲಿ ಪೇಜ್ 2 ಅಲ್ಲಿ ನೀವೇ ಅಣಿಸ್ತೀರಾ. ನೆಕ್ಸ್ಟ್ ನೀವು ಎಕ್ಸಾಮಿನೇಷನ್ ಹಾಲ್ಗೆ ಎಕ್ಸಾಮ್ ಒಂದು ಸ್ಟಾರ್ಟ್ ಆಗಿಂತ ಮುಂಚೆನೇ ಹೋಗ್ಬೇಕಾಗುತ್ತೆ, ಅಲ್ಲಿ ನಿಮ್ಮ ಡೀಟೇಲ್ಸ್ ಕೆಲವು ತಗೋತಾರ ಅದಕ್ಕೋಸ್ಕರ. ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಆಗಿದ್ರೆ ಅದ್ರ ರಿಲೆವೆಂಟೆಡ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ, ಮತ್ತೆ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ನ
ಕರೆಕ್ಟ್ ಆಗಿ ಅಪ್ರೋಪ್ರಿಯೇಟ್ ಪ್ಲೇಸ್ ಅಲ್ಲಿ ಇವಾಗ ಆಲ್ ಟಿಕೆಟ್ ಅಲ್ಲಿ ಹೇಳಿದ್ನಲ್ಲ ಆ ಒಂದು ಪ್ಲೇಸ್ ಅಲ್ಲಿ ಪೇಸ್ಟ್ ಮಾಡ್ಕೊಂಡು ಅದನ್ನ ನೀವು ತಗೊಂಡೋದ್ರೆ ಮುಗೀತು. ಇನ್ನೇನು ಕೂಡ ನಿಮ್ಗೆ ಅಲ್ಲಿ ತೊಂದರೆ ಇಲ್ಲ, ಎಕ್ಸಾಮ್ ನ ಆರಾಮಾಗಿ ಬರ್ದುಬಿಟ್ಟು ಬರ್ಬೋದಾಗಿರುತ್ತೆ. ಮತ್ತೆ ಇದ್ರ ಜೊತೆಗೆ ಮೇನ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅಥವಾ ವೋಟರ್ ಐಡಿ, ಡ್ರೈವಿಂಗ್ ಲೈಸೆನ್ಸ್ ಇಷ್ಟರಲ್ಲಿ ಯಾವ್ದಾರ ಒಂದು ಗೌರ್ಮೆಂಟ್ ಐಡಿ ಮ್ಯಾಂಡೇಟರಿ ಆಗಿ ನೀವು ತಗೊಂಡು ಹೋಗ್ಬೇಕು. ಅವಾಗ ಮಾತ್ರ ನಿಮ್ಗೆ ಎಕ್ಸಿಬಿಷನ್ ಹಾಲ್ ಒಳಗಡೆ ಅಲೋ ಮಾಡ್ತಾರೆ. ಹಾಲ್ ಟಿಕೆಟ್ ಜೊತೆ ಒಂದು ಗೌರ್ಮೆಂಟ್ ಐಡಿ ಇರಲೇಬೇಕು, ಇದು ಕಂಪಲ್ಸರಿ. ಸರಿನಾ? ಇಷ್ಟೊಂದು ತಗೊಂಡ್ರೆ ನಿಮ್ಗೆ ಎಕ್ಸಾಮ್ ನ ಆರಾಮಾಗಿ ಬರ್ದುಬಿಟ್ಟು ಬರ್ಬೋದಾಗಿರುತ್ತೆ. ನಿಮ್ಗೆ ಎಲ್ಲರಿಗೂ ಕೂಡ ಎಕ್ಸಾಮಿನೇಷನ್ ಆಲ್ ದ ಬೆಸ್ಟ್. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಮಾಹಿತಿನ ತಿಳಿಸಿ. ಮತ್ತೆ ವೆಬಿನಾರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ಥ್ಯಾಂಕ್ ಯು.